Hello students, welcome to my next class on valuation of goodwill. In my previous video, I explained about average profit method of valuation of goodwill, that is simple average method and weighted average method. In today's class, I am going to explain the valuation of goodwill under super profit method. This is another method of valuation of goodwill of a business. This method is based on the super profit earned by an enterprise. If the average profit earned by a business is more than the normal profit, then the difference between these two profit is known as super profit. That means super profit is the excess of average profit over the normal profit. Therefore, super profit is equal to average profit minus normal profit ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಸೂಪರ್ ಪ್ರಾಫಿಟ್ ಅಂತಂದ್ರೆ ನಾರ್ಮಲಿ ಏನು ಬಿಸ್ನೆಸ್ ಒಳಗೆ ಪ್ರಾಫಿಟ್ ಆಗಾಕತ್ತೈತಲ್ಲ ಅದಕ್ಕಿಂತ ಹೆಚ್ಚಿಗೆ ನೀವು ಏನು ಪ್ರಾಫಿಟ್ ಗಳಿಸಾಕತ್ತಿರಲ್ಲ ಅದರದ್ದು ವ್ಯತ್ಯಾಸ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ದೇರ್ ಫೋರ್ ಸೂಪರ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಮಗೆ 3 ಕಾಂಪೊನೆಂಟ್ ಇಂಪಾರ್ಟೆಂಟ್ ಅದಾವಲ್ಲೇ. One is average profit, that means total of profit for given number of past years divided by number of years. Average profit calculation ನಾವು ಏನು ಮಾಡ್ತೀವಿ ಅಂತಂದ್ರೆ ಕೊಟ್ಟಂತಹ ಪಾಸ್ಟ್ ಇಯರ್ ಪ್ರಾಫಿಟನ್ನು ಎಷ್ಟು ವರ್ಷ ಕೊಟ್ಟಿರ್ತಾರಲ್ಲ ಅಷ್ಟು ವರ್ಷದಲ್ಲೇ ಡಿವೈಡ್ ಮಾಡ್ತೀವಿ. ಆ ಹೊತ್ತಿನಾಗ ಎವರೇಜ್ ಪ್ರಾಫಿಟ್ ಬರಾಗತ್ತೈತೆ ನಮಗೆ. ಓಕೆ, ದೇರ್ ನೆಕ್ಸ್ಟ್ ಸೆಕೆಂಡ್ ಕಾಂಪೊನೆಂಟ್ ಈಸ್ ನಾರ್ಮಲ್ ಪ್ರಾಫಿಟ್. To calculate normal profit, we have to apply normal rate of return on average capital employed. Average capital employed ಮೇಲೆ ನಾರ್ಮಲ್ ರೇಟ್ ಆಫ್ ರಿಟರ್ನನ್ನು ಅಪ್ಲೈ ಮಾಡಾಕತ್ತೀವಿ, ಅವಾಗ ನಾರ್ಮಲ್ ಪ್ರಾಫಿಟ್ ಬರಾಕತ್ತೈತಿ ಅಂತ ಹೇಳ್ತೀವಿ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಈಸ್ ನಥಿಂಗ್ ಬಟ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ದ ಸೇಮ್ ಇಂಡಸ್ಟ್ರಿ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಸೇಮ್ ಇಂಡಸ್ಟ್ರಿ ಒಳಗೆ ನಾರ್ಮಲ್ ರೇಟ್ ಎಷ್ಟು ಬರಾಕತ್ತೈತಿ, ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಬರಾಕತ್ತೈತಲ್ಲ ಅದನ್ನು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳಿ ಹೇಳಾಕತ್ತೇವೆ ನಾವಲ್ಲೇ. ಓಕೆ, ಥರ್ಡ್ ಏನೈತಿ ಅಂತಂದ್ರೆ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನು ನಮಗೆ ಅಷ್ಟು ಇಂಪಾರ್ಟೆಂಟ್ ಐತಿ ಅಂತ ಹೇಳ್ತೇವೆ ಸೂಪರ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ನ ಮಾಡಾಕ. The normal profit is calculated at the normal rate of return on the average capital employed. Okay, ಅಂದ್ರೆ ನಾರ್ಮಲ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ನಕ್ಕೆ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕಂಪಲ್ಸರಿ ಬೇಕಾಗ್ತೈತೆ ನಮಗಲ್ಲಿ. ದೆನ್ ವಾಟ್ ಈಸ್ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್? If you are not given with average capital employed, you have to calculate it. ಬಿಸ್ನೆಸ್ ಒಳಗೆ ನಾರ್ಮಲಿ ನಿಮ್ದು ಇನ್ವೆಸ್ಟ್ಮೆಂಟ್ ಎಷ್ಟು ಐತಿ, ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಮಾಡೀರಿ ಅದನ್ನು ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತೇವೆ. ಆ ಅಮೌಂಟ್ ಕೊಟ್ಟಿದ್ರೂ ಆ ಅಮೌಂಟ್ ತೊಗೊಳಕತ್ತೀವಿ, ಕೊಟ್ಟಿರಲಿಲ್ಲ ಅಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್. ಟು ಕ್ಯಾಲ್ಕುಲೇಟ್ ವಿ ಹ್ಯಾವ್ ಅಸೆಟ್ ಸೈಡ್ ಅಪ್ರೋಚ್ ಆ್ಯಂಡ್ ಲಯಬಿಲಿಟಿ ಸೈಡ್ ಅಪ್ರೋಚ್. ಅಸೆಟ್ ಸೈಡ್ ಅಪ್ರೋಚ್ದೊಳಗೆ ಅಸೆಟ್ಸಿಗೆ ಇದನ್ನು ಕೊಡಾಕತ್ತೇವೆ, ಇಂಪಾರ್ಟೆನ್ಸ್ ಕೊಡಾಕತ್ತೇವೆ ನಾವು, ಅಂದರೆ ಅಸೆಟ್ಸನ್ನು ಕನ್ಸಿಡರ್ ಮಾಡಾಕತ್ತೇವೆ. ಲಯಬಿಲಿಟಿ ಸೈಡ್ ಅಪ್ರೋಚಕ್ಕೆ ಶೇರ್ ಕ್ಯಾಪಿಟಲ್ಗೆ ದೊಳಗೆ ನಮ್ಮ ಗುಡ್ವಿಲ್ಲ ಮತ್ತು ಲಾಸಸ್ಸನ್ನು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತೇನು ಹೇಳ್ತೇವಲ್ಲ ಅವನ್ನ ನಾವು ಡಿಡಕ್ಟ್ ಮಾಡಾಕತ್ತೇವೆ. ಓಕೆ, ಸೊ ಅಸೆಟ್ ಸೈಡ್ ಅಪ್ರೋಚ್ದೊಳಗೆ ಅಸೆಟ್ಸ್ ಆರ್ ಟೇಕನ್ ಎಟ್ ಮಾರ್ಕೆಟ್ ವ್ಯಾಲ್ಯೂ, ದೆನ್ ಡಿಡಕ್ಟ್ ಔಟ್ಸೈಡ್ ಲಯಬಿಲಿಟೀಸ್, ದೆನ್ in that amount deduct half of current year profits. ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ಯಾಲ್ಕುಲೇಷನ್ ಮಾಡೋಕೆ ಅಸೆಟ್ ಸೈಡ್ ಅಪ್ರೋಚ್ ಯೂಸ್ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತೀವಿ ಅಂತಂದ್ರೆ ಅಸೆಟ್ಸನ್ನು ಮಾರ್ಕೆಟ್ ವ್ಯಾಲ್ಯೂದಾಗ ತೊಗೊಳಕತ್ತೇವಿ. ಅದರೊಳಗೆ ಔಟ್ಸೈಡ್ ಲಯಬಿಲಿಟೀಸ್ ಸಚ್ ಆಸ್ ಡಿಬೆಂಚರ್ಸ್, ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಪ್ರೊವಿಷನ್ ಫಾರ್ ಟ್ಯಾಕ್ಸಸ್ ಆ್ಯಂಡ್ ಅದರ್ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಅದನ್ನು ಡಿಡಕ್ಟ್ ಮಾಡಾಕತ್ತೇವೆ. ಆ ಬಂದಂತಹ ಅಮೌಂಟ್ದೊಳಗೆ
ಹಾಫ್ ಆಫ್ ಕರೆಂಟ್ ಇಯರ್ ಪ್ರಾಫಿಟ್ ಡಿಡಕ್ಟ್ ಮಾಡ್ತೇವೆ. ಆ ಹೊತ್ನಾಗ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗಾಕತ್ತೈತೆ ನಮಗೆ ಅಸೆಟ್ ಸೈಡ್ ಅಪ್ರೋಚ್ ಒಳಗೆ. ನೆಕ್ಸ್ಟ್ ಲಯಬಿಲಿಟಿ ಸೈಡ್ ಅಪ್ರೋಚ್. ಅದರೊಳಗೆ ಏನು ಮಾಡ್ತೇವೆ ಅಂದ್ರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಆರ್ ಟೇಕನ್, ಟೋಟಲ್ ಆಫ್ ಶೇರ್ ಕ್ಯಾಪಿಟಲ್, ಡಿಡಕ್ಟ್ ಗುಡ್ವಿಲ್, ಲಾಸಸ್ ಎಕ್ಸೆಟ್ರಾ. ಓಕೆ, ಲಾಸ್ ಅದರೊಳಗೆ ಎಲ್ಲ ಲಾಸಸ್ ಬರಾಕತ್ತವ. ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಬರ್ತೈತಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬರ್ತೈತಿ, ಫಿಕ್ಟಿಷಿಯಸ್ ಅಸೆಟ್ಸ್ ಬರ್ತೈತಿ, ಎಲ್ಲ ಲಾಸಸ್ ಬರಾಕತ್ತವ. ಅಷ್ಟನ್ನು ಡಿಡಕ್ಟ್ ಮಾಡೋದೈತಿ. ಆ ಬಂದಂಥ ಮೊತ್ತದೊಳಗೆ ಹಾಫ್ ಆಫ್ ಕರೆಂಟ್ ಇಯರ್ ಪ್ರಾಫಿಟನ್ನು ಡಿಡಕ್ಟ್ ಮಾಡಿರಿ. ಯು ವಿಲ್ ಗೆಟ್ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂಡರ್ ಲಯಬಿಲಿಟಿ ಸೈಡ್ ಅಪ್ರೋಚ್. ಓಕೆ, ಟು ಕ್ಯಾಲ್ಕುಲೇಟ್ ಸೂಪರ್ ಪ್ರಾಫಿಟ್ ವಿ ನೀಡ್ ಎವರೇಜ್ ಪ್ರಾಫಿಟ್ ಆ್ಯಂಡ್ ನಾರ್ಮಲ್ ಪ್ರಾಫಿಟ್. ಎವರೇಜ್ ಪ್ರಾಫಿಟಕ್ಕೆ ಫಾರ್ಮುಲಾ ಐತಿ, ನಾರ್ಮಲ್ ಪ್ರಾಫಿಟಕ್ಕೆ ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕಂಪಲ್ಸರಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕೈತಿ ಇಫ್ ಇಟ್ ಈಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್. Then next in the super profit method we have another 4 methods to evaluate the goodwill. First one is purchase of super profit method. To calculate the goodwill, the formula is super profit into number of years purchase. Purchasing method ದೊಳಗೆ ಏನು ಮಾಡಾಕತ್ತೇವಿ, ಸೂಪರ್ ಪ್ರಾಫಿಟನ್ನು ನಂಬರ್ ಆಫ್ ಇಯರ್ಸ್ಲೇ ಮಲ್ಟಿಪ್ಲೈ ಮಾಡಾಕತ್ತೇವಿ. ಅದನ್ನು ಪ್ರಾಬ್ಲಮ್ನೊಳಗೆ ಕೊಟ್ಟಿರ್ತಾರೆ ನಮಗೆ. ಓಕೆ, ಅದನ್ನು ಪ್ರಾಬ್ಲಮ್ ಒಳಗೆ ಕೊಟ್ಟಿರ್ತಾರೆ, ಮಲ್ಟಿಪ್ಲೈ ಮಾಡಿಬಿಡ್ತೇವೆ. ನೆಕ್ಸ್ಟ್ ಈಸ್ ಸ್ಲೈಡಿಂಗ್ ಸ್ಕೇಲ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ದ ಅಮೌಂಟ್ ಆಫ್ ಸೂಪರ್ ಪ್ರಾಫಿಟ್ ಗೋಸ್ ಆನ್ ಡಿಕ್ರೀಸಿಂಗ್ ಇಯರ್ ಬೈ ಇಯರ್. ಸೊ ಗ್ರೇಡಿಂಗ್ ಸ್ಕೇಲ್ ಈಸ್ applied to super profit under this method. This sliding scale of super profit is based on the theory that if the super profit is higher in recent period of time, it is very difficult for the business to maintain the same in future period of time. Therefore super profit goes on decreasing. So take that slide to cut on method to calculate the goodwill. Third method is annuity method. Here goodwill is calculated by applying the annuity value to present super profit, present value of super profit. ಅಂದರೆ ಇದರೊಳಗೆ ಏನು ಮಾಡಾಕತ್ತೇವಿ ನಾವು ಎನ್ಯುಟಿ ಮೆಥಡ್ ಒಳಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಸೂಪರ್ ಪ್ರಾಫಿಟ್ ನಾವು ಕ್ಯಾಲ್ಕುಲೇಟ್ ಮಾಡೋಕೆ ಎನ್ಯುಟಿ ವ್ಯಾಲ್ಯೂವನ್ನು ಮಲ್ಟಿಪ್ಲೈ ಮಾಡಾಕತ್ತೇವಿ. ಇದನ್ನು ಎನ್ಯುಟಿ ಮೆಥಡ್ ಅಂತ ಹೇಳಿ ಕರಿತೇವೆ. ಎನ್ಯುಟಿ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ದ ಡಿಸ್ಕೌಂಟೆಡ್ ವ್ಯಾಲ್ಯೂ ಆಫ್ 1 rupee ಫಾರ್ ಗಿವನ್ ನಂಬರ್ ಆಫ್ ಇಯರ್ಸ್ ಆಟ್ ದ ಗಿವನ್ ರೇಟ್ ಆಫ್ ಡಿಸ್ಕೌಂಟ್ ಆರ್ ಇಂಟ್ರೆಸ್ಟ್ ಈಸ್ ಆಬ್ಟೈನ್ಡ್. ಓಕೆ, ಆ ಇದ್ದಂಥ ವ್ಯಾಲ್ಯೂವನ್ನು ಸೂಪರ್ ಪ್ರಾಫಿಟಿಗೆ ಮಲ್ಟಿಪ್ಲೈ ಮಾಡ್ತೇವೆ, ವ್ಯಾಲ್ಯೂ ಆಫ್ ಗುಡ್ವಿಲ್ ನಮಗೆ ಬರಾಕತ್ತೈತಿ. ಲಾಸ್ಟ್ ಮೆಥಡ್ ಈಸ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಹಿಯರ್ ಸೂಪರ್ ಪ್ರಾಫಿಟ್ ಈಸ್ ಅಪ್ಲೈಡ್ ವಿತ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇನ್ ರಿವರ್ಸ್. ಸೂಪರ್ ಪ್ರಾಫಿಟಿಗೆ ನಾವು ನಾರ್ಮಲ್ ರೇಟ್ ಆಫ್ ರಿಟರ್ನನ್ನು ರಿವರ್ಸ್ ಅಪ್ಲೈ ಮಾಡಾಕತ್ತೇವೆ. ಆಯ್ತಾ, ರಿವರ್ಸ್ ಅಪ್ಲೈ ಮಾಡೋದಂದ್ರೆ ಏನು, ಈಗ 10% ಅದು ನಾರ್ಮಲ್ ರೇಟ್ ಐತಿ ಅಂತಂದ್ರೆ 100/10 ಮಾಡ್ತೇವೆ, ಸೂಪರ್ ಪ್ರಾಫಿಟ್ಟಿಗೆ ಅಪ್ಲೈ ಮಾಡ್ತೇವೆ. ಇದು ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಐತೆ. ದೇರ್ ಫಾರ್ಮುಲಾ ಈಸ್ ಗುಡ್ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು 100 ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತೇವೆ. These 4 methods are more reliable than averaging profit methods, as it considers both the profits, average profit and normal profit. ನಾರ್ಮಲ್ ಪ್ರಾಫಿಟನ್ನು ಮತ್ತು ಎವರೇಜ್ ಪ್ರಾಫಿಟ್ ಎರಡನ್ನೂ ತೊಗೊಳಕತ್ತೈತಿ. ಎವರೇಜ್ ಪ್ರಾಫಿಟ್ ಒಳಗೆ ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ ಅಂತಂದ್ರೆ, ನಾರ್ಮಲ್ ಪ್ರಾಫಿಟ್ದೊಳಗೆ ನಮ್ಮ ಅಸೆಟ್ಸ್ ಏನದಾವ ಅವನ್ನ ಕನ್ಸಿಡರ್ ಮಾಡ್ತೇವೆ ಮತ್ತು ನಮ್ಮ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಏನದಾವ ಅದನ್ನೂ ಲೆಕ್ಕಕ್ಕೆ ತೊಗೊಳಕತ್ತೇವಿ. ಸೊ earning and capital employed, both the points are considered to evaluate the goodwill under super profit method. So it is
more realistic than averaging method of valuating the goodwill. Hope you like my video. Please like, share and subscribe my channel for further updates. Thank you.